ಇವತ್ತಿನ ಕಥಾ ಸಮಯದಲ್ಲಿ ಕತೆ ಇರೋದು ಕಾಗೆ ಮತ್ತು ಸಿಗ್ನಲ್ ದೀಪ. ಕಾಗೆ ಮತ್ತು ಸಿಗ್ನಲ್ ದೀಪ. ಒಂದು ಸಿಗ್ನಲ್ ದೀಪ ಇತ್ತು. ಅದರ ಹತ್ರನೇ ಒಂದು ಮರ ಇತ್ತು. ಆ ಮರದೊಳಗೆ ಕಾಗೆ ವಾಸವಾಗಿತ್ತು. ಅದು ಸಿಗ್ನಲ್ ದೀಪವನ್ನು ಯಾವಾಗಲೂ ನೋಡ್ತಾ ಇರ್ತಿತ್ತು. ಅದರ ಜೊತೆಗೆ ವಾಹನಗಳು ನಿಲ್ಲೋದು, ಹೊರಡೋದು ಅದನ್ನು ಗಮನಿಸ್ತಾ ಇರ್ತಿತ್ತು. ಒಂದಿನ ತನ್ನ ಕಾಗೆ ಬಳಗವನ್ನು ಕರೆದುಬಿಟ್ಟು ನಾನು ರಾಜ ಅಂತ ಹೇಳ್ತು. ಅದಕ್ಕೆಲ್ಲ ಕಾಗೆಗಳು ನೀನು ರಾಜ ಆಗಕ್ಕೆ ಏನು ಯೋಗ್ಯತೆ ಇದೆಯಪ್ಪ ಅಂತ ಹೇಳಿ ಪ್ರಶ್ನೆ ಮಾಡಿದ್ವು. ಅದಕ್ಕೆ ಕಾಗೆ ಹೇಳ್ತು, ನನ್ನ ಹತ್ರ ಒಂದು ವಿಶೇಷ ಶಕ್ತಿ ಇದೆ ಅಂತ ಹೇಳ್ತು. ಆಮೇಲೆ ಕಾಗೆ ಏನು ಮಾಡ್ತು ಅಂದ್ರೆ ಮಂತ್ರ ಪಠಿಸೋರ ಜೊತೆ ನಟನೆಯನ್ನು ಮಾಡ್ತು. ಅದು ಸಿಗ್ನಲ್ ದೀಪವನ್ನು ನೋಡ್ಕೊಂಡ್ಬಿಟ್ಟು ಕೆಂಪು ಲೈಟ್ ಹತ್ತಿದಾಗ ಎಲ್ಲ ವಾಹನಗಳು ನಿಲ್ಲಲಿ ಅಂತ ಹೇಳ್ತು. ಎಲ್ಲ ವಾಹನಗಳು ನಿಂತುಬಿಟ್ವು. ನಂತರ ಹಳದಿ ದೀಪ ಹಚ್ಚೋದನ್ನು ನೋಡಿಬಿಟ್ಟು ಎಲ್ಲ ವಾಹನಗಳು ಹೋಗಲು ರೆಡಿಯಾಗಿ ಅಂತ ಹೇಳ್ತು. ಎಲ್ಲ ವಾಹನಗಳು ಹೋಗಕ್ಕೆ ಬುರ್ರ ಅಂತ ರೆಡಿ ಆದವು. ಆಮೇಲೆ ಸಿಗ್ನಲ್ ದೀಪವನ್ನೇ ನೋಡ್ತಾ ಹಸಿರು ದೀಪ ಹತ್ತೋದನ್ನು ನೋಡಿಬಿಟ್ಟು ಎಲ್ಲ ವಾಹನಗಳು ಹೊರಡಲಿ ಅಂತ ಮತ್ತೆ ಜೋರಾಗಿ ಕೂಗಿದ ತಕ್ಷಣ ಎಲ್ಲ ವಾಹನಗಳು ಹೋಗ್ಬಿಟ್ವು. ಇದನ್ನೆಲ್ಲ ನೋಡ್ತಾ ಇದ್ವಲ್ಲ ಕಾಗೆಗಳು, ಹೌದಲ್ಲ ಈ ಕಾಗೆ ಹೇಳಿದಂಗೆ ಎಲ್ಲರೂ ಕೇಳ್ತಾರಲ್ಲ ಅಂತ ತಿಳ್ಕೊಂಡು ಕಾಗೆನ ತಮ್ಮ ರಾಜನನ್ನಾಗಿ ಮಾಡಿದ್ವು. ಈ ಕತೆ ನೀತಿ ಏನಂದ್ರೆ ಬುದ್ಧಿವಂತಿಕೆ ಹೊಂದಿದ್ರೆ ನಾವೇನನ್ನಾದರೂ ಸಾಧಿಸ್ಬೋದು ಅಂತ.